ಶ್ರೀ ನವಚೇತನ ಬಸವೇಶ್ವರ ಟ್ರಸ್ಟ್ನ ವಿಶೇಷ ಚೇತನರ ಮಕ್ಕಳೊಂದಿಗೆ ಯುಗಾದಿ ಹಬ್ಬ ಆಚರಣೆ. ಯುಗಾದಿ ಹಬ್ಬದ ಅಂಗವಾಗಿ ವಿಶೇಷ ಚೇತನ ಮಕ್ಕಳಿಗೆ ಪಾಡುವಾರಳ್ಳಿ ಸ್ನೇಹ ಬಳಗದ ವತಿಯಿಂದ ನೋಟ್ಬುಕ್ ವಿತರಿಸಿ ನಂತರ ಮಕ್ಕಳಿಗೆ ಊಟ ವಿತರಿಸುವುದರ ಮೂಲಕ ಯುಗಾದಿ ಹಬ್ಬವನ್ನು ವಿಶೇಷವಾಗಿ ಆಚರಣೆ ಮಾಡಿದ್ರು. ಈ ಸಂದರ್ಭದಲ್ಲಿ ಚಾಮರಾಜ ಕ್ಷೇತ್ರದ ಶಾಸಕರಾದ ಕೆ ಹರೀಶ್ ಗೌಡ್ರ ಪುತ್ರ ಕಿಶನ್ ಗೌಡ, ಮಾಜಿ ನಗರ ಪಾಲಿಕೆ ಸದಸ್ಯರಾದ ಮಾದೇಶ್ ಹಾಗೂ ನಗರ ಪಾಲಿಕೆ ಸದಸ್ಯರಾದ ಶ್ರೀಮತಿ ಭಾಗ್ಯ ಮಾದೇಶ್ ಅವರ ಪುತ್ರ ನಂದನ್, ಮಾದೇಶ್, ಪಡುವಾರಳ್ಳಿ ಪಾಪಣ್ಣ, ಕೃಷ್ಣ, ರಾಜು, ಮಲ್ಲಿಕಾರ್ಜುನ್, ರಾಮಣ್ಣ, ಮಾದೇಶ್, ಮನು, ಹೇಮಂತ್ ಕುಮಾರ್ ಉಪಸ್ಥಿತರಿದ್ದರು. ಇವತ್ತು ಪಡುವಾರಳ್ಳಿ ಸ್ನೇಹ ಬಳಗದ ವತಿಯಿಂದ ಬಸವೇಶ್ವರ ವಿಕಲಚೇತನ ಮಕ್ಕಳಿಗೆ ಪುಸ್ತಕ ವಿತರಣೆ ಹಾಗೂ ಊಟದ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಇದಕ್ಕೆ ನಮ್ಮ ಜನಪ್ರಿಯ ಶಾಸಕರಾದಂತಹ ಹರೀಶ್ ಗೌಡ್ರವ್ರ ಮಗ ಕಿಶನ್ ಅವರು ಆಗಮಿಸಿದ್ದಾರೆ. ಹಾಗೂ ನಮ್ಮ ನಗರ ಪಾಲಿಕೆ ಸದಸ್ಯರಾದ ಶ್ರೀಮತಿ ಭಾಗ್ಯ ಮಾದೇಶ್ ಅವರ ಮಗ ನಂದನ್ ಮಾದೇಶ್ ಅವರು ಆಗಮಿಸಿದ್ದಾರೆ. ಹಾಗೂ ಪಡುವಾರಳ್ಳಿ ರಾಜಣ್ಣ ಅವರು ಹಾಗೂ ಹಿರಿಯರು ಎಲ್ಲರೂ ಆಗಮಿಸಿದ್ದಾರೆ. ಯುಗಾದಿ ಹಬ್ಬದ ಪ್ರಯುಕ್ತ ಒಂದು ಕಾರ್ಯಕ್ರಮ ಮಾಡೋಣ ಅಂತೇಳಿ ಇದು ಮಾಡಿ, ಆಗ ನಾವು ಕಿಶನ್ ಅವ್ರನ್ನೂ ಕರೆದು, ನಮ್ಮ ನಂದನ್ ಅವರು ಕರೆದು, ಆಗ ನಮ್ಮ ರಾಜಣ್ಣ ಅವರೆಲ್ಲ ಕರೆದಾಗ ಅವ್ರು ಸಂತೋಷದಿಂದ ಒಪ್ಕೊಂಡು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹೀಗೆ ನಮಗೆ ಇವರೆಲ್ಲ ಹೀಗೆ ಪ್ರೋತ್ಸಾಹ ಕೊಟ್ಟರೆ ನಾವು ಇನ್ನೂ ಮುಂದೆ ಇದೇ ಥರ ಕಾರ್ಯಕ್ರಮಗಳು ನಡ್ಸ್ಕೊಂಡು ಹೋಗ್ತೀವಿ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್, ಯುಗಾದಿ ಹಬ್ಬ ಹೊಸ ವರ್ಷ. ಅದರಲ್ಲಿ ನಾವು ಯಾವ್ಯಾವುದೋ ರೀತಿ ಆಚರಣೆ ಮಾಡೋದು ಬದಲು ಈ ಥರ ಮಕ್ಕಳೆಲ್ಲ ಜೊತೆ ಆಚರಿಸ್ಕೊಳ್ಳೋಣ ಅಂತೇಳಿ, ಏನೋ ಬೇರೆ ರೀತಿ ಮಾಡೋದು, ಇದು ಹಣ ದುಂದು ವೆಚ್ಚ ಮಾಡೋದು ಬದಲು ಈ ರೀತಿ ಸರಳವಾಗಿ ಮಕ್ಕಳಿಗೆ ಪುಸ್ತಕ ಕೊಡೋದ್ರಿಂದ ಆ ಮಕ್ಕಳಿಗೂ ಉಪಯೋಗ ಆಗುತ್ತೆ. ಆ ರೀತಿ ಆಚರಿಸ್ಬೇಕು ಅಂತೇಳಿ ತೀರ್ಮಾನ ಮಾಡಿದ್ವಿ. ಯುಗಾದಿ ಹಬ್ಬದ ಪ್ರಯುಕ್ತ ಒಂದು ಅರ್ಥಪೂರ್ಣವಾಗಿ ದೇವರ ಮಕ್ಕಳಿಗೆ ಒಂದು ಊಟ ಅನ್ನ ಸಂತರ್ಪಣೆ ಮಾಡಬೇಕು ಅಂತ ಅನ್ನಿಸ್ತು. ನಮ್ಮ ಸ್ನೇಹಿತರೆಲ್ಲರ ಸಹಕಾರದಿಂದ, ನಮ್ಮ ಕೃಷ್ಣ, ಪಾಪಣ್ಣ ಅವ್ರ ಸಹಕಾರದಿಂದ ಎಲ್ಲ ಇದನ್ನು ನೆರವೇರ್ತಾ ಇದೆ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಲಿ. ನಮ್ಮ ಸಹಕಾರ ಯಾವಾಗಲೂ ಇದ್ದೇ ಇರುತ್ತೆ. ಮೊದಲನೇದಾಗಿ ಯುಗಾದಿ ಹಬ್ಬದ ಶುಭಾಶಯಗಳು. ಎಲ್ಲರೂ ಯುಗಾದಿ ಹಬ್ಬದಲ್ಲಿ ಒಳ್ಳೇದು ಮಾತಾಡಿ ಒಳ್ಳೇದಾಗಲಿ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಎಲ್ಲರಿಗೂ. ಖುಷಿ ಆಗುತ್ತೆ ಸರ್ ಮಾಡ್ತಾ ಇರೋದು. ಈ ಥರ ಬೇರೆ ನಮ್ಮ ಕೃಷ್ಣ ಅವ್ರು ಹೇಳ್ದಂಗೆ ಬೇರೆ ರೀತಿಯಾಗಿ ದುಡ್ಡನ್ನ ದ್ವಂದ್ವೆಚ್ಚ ಮಾಡೋದ್ರ ಬದಲು ಈ ಥರ ಮಕ್ಕಳುಗಳಿಗೆ ಆಗಲಿ, ಬುದ್ಧಿಮಾನ್ಯ ಮಕ್ಕಳುಗಳು ಅವ್ರಿಗೆ ಒಳ್ಳೆ ರೀತಿಲಿ ಊಟ ಪುಸ್ತಕಗಳೆಲ್ಲ ಕೊಡ್ತಾಯಿದ್ದಾರೆ. ತುಂಬ ಖುಷಿ ಆಗುತ್ತೆ ಸರ್ ಆ ಥರ ಎಲ್ಲ ಮಾಡಿದ್ರೆ. ಅದು ನಮಗೂ ಒಳ್ಳೆಯದಾಗುತ್ತೆ. ದೇವರು ಒಳ್ಳೇದು ಮಾಡ್ತಾನೆ ಎಲ್ಲರಿಗೂ. ಈ ದಿನ ನಮ್ಮ ಶಾಲೆಯಲ್ಲಿ ಹರೀಶ್ ಗೌಡ್ರ ಮಗ ಮತ್ತು ಮಾದೇಶ್ವರ ಮಗ ಮತ್ತು ಅವರ ತಂಡದವರು ಮತ್ತು ಅವರ ಸ್ನೇಹಿತರ ಬಳಗದವರು ಎಲ್ಲರೂ ಕೂಡ ಯುಗಾದಿ ಹಬ್ಬದ ಪ್ರಯುಕ್ತ ನಮ್ಮ ಶಾಲೆಗೆ ಬಂದು ಪುಸ್ತಕ, ಇನ್ನಿತರ ಮತ್ತು ಇವತ್ತಿನ ಊಟದ ವ್ಯವಸ್ಥೆ ಮತ್ತು ಇನ್ನೂ ಅನೇಕ ಪದಾರ್ಥಗಳನ್ನು ನೀಡಿ ಈ ಒಂದು ಯುಗಾದಿ ಹಬ್ಬವನ್ನು ಈ ಶಾಲೆಯಲ್ಲಿ ಆಚರಿಸ್ಕೊಂಡು ಬಂದಿದ್ದಾರೆ. ಅವರಿಗೆ ನಮ್ಮ ಶಾಲೆ ಪರವಾಗಿ, ನಮ್ಮ ಅಧ್ಯಕ್ಷರ ಪರವಾಗಿ, ನನ್ನ ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದವನ್ನು ಹೇಳ್ತಾ ಇದ್ದೇನೆ. ಮತ್ತು ಹಾಗೆಯೇ ಇದೇ ರೀತಿ ನಮ್ಮ ಶಾಲೆಯಲ್ಲಿ 41 ಮಕ್ಕಳು ದಾಖಲಾಗಿದ್ದಾರೆ. ಈ 41 ಮಕ್ಕಳಿಗೆ ಸರ್ಕಾರದಿಂದ ಯಾವುದೇ ರೀತಿಯ ಭತ್ಯೆ ಅಥವಾ ಸಹಾಯ ಬರೋದಿಲ್ಲ. ಮತ್ತು ಇವರಂತಹ ದಾನಿಗಳಿಂದಲೇ ನಾವು ಅವರಿಂದ ಪಡೆದು ಈ ಮಕ್ಕಳ ಊಟದ ನಿರ್ವಹಣೆ, ಬೆಳಿಗ್ಗೆ ಹಾಲು ಮತ್ತು ಬ್ರೆಡ್ಡು ಮತ್ತು ವಾಹನ ಸೌಲಭ್ಯ ಕಲ್ಪಿಸಲಾಗಿದೆ. ಬೆಳಗ್ಗೆ ಒಂದು ತಿಂಗಳಿಗೆ 35,000 ರೂಪಾಯಿ ಪೆಟ್ರೋಲ್ ಖರ್ಚೇ ಬೇಕಾಗುತ್ತೆ. ಇವೆಲ್ಲವನ್ನೂ ಕೂಡ ನಮ್ಮ ಅಧ್ಯಕ್ಷರಾದ ಮರಿಗೌಡರು ಅವರ ಬೆಂಬಲದಿಂದ ಈ ಸಂಸ್ಥೆ ನಡೀತಾ ಇದೆ. ಆದ್ದರಿಂದ ತಾವು ಬಂದಿರತಕ್ಕಂತಹ ಪ್ರಮುಖ ವ್ಯಕ್ತಿಗಳು, ಗಣ್ಯ ವ್ಯಕ್ತಿಗಳು ನಿಮ್ಮ ಕೈಲಾದಷ್ಟು ಮಟ್ಟಿಗೆ ನಮ್ಮ ಸಂಸ್ಥೆಗೆ ಸಹಾಯ ಮಾಡಿ ಅಂತ ಈ ಮೂಲಕ ನಾನು ಕೋರ್ಕೊಳ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್.